Ready? 3, 2, 1, action. ಏನು ಇದ್ರಲ್ಲಿ ಹಿಂಗೆ ಕೊಡ್ತೀಯಪ್ಪ ಫುಲ್ ಸೀರಿಯಸ್ ಲುಕ್ ಲೈಟ್ ನೋಡಿದ್ರೆ ಒಂದು ಸೀರಿಯಸ್ ಲುಕ್ ಕೊಡಿ. ಒಂದು ಕ್ರಾಶ್ ಮತ್ತೆ ಹೀರೋಗಳು ಹೋದಂಗೆ ಹೋಯ್ತಾರಲ್ಲ ಹಿಂಗೆಸ್ತು ಆ ಅಗ್ರೆಸಿವ್ನೆಸ್ ಬರಬೇಕು ಅಂದ್ರೆ ನನ್ನನ್ನು ನೋಡು ನನ್ನನ್ನು ನೆನೆಸ್ಕೊ ಕಾಲು ಎಡ್ಕೊತಿಯಲ್ಲಮ್ಮ ಎಣ್ಣೆ ಕೊಡ್ದವ್ರಂಗೆ. ಥ್ಯಾಂಕ್ ಯು. ಆಯಿತು, ಅವ್ರದ್ದು ಲೆನ್ಸ್ ತೆಗೀರಿ. ಕಣ್ಣು ದೊಡ್ಡಕ್ಕೆ ಬಿಡಿ, ಆ ಕಡೆ ನೋಡಿ ಐಬಾಲ ಕಣ್ಣು ಗುಡ್ಡೇನು ವಾಪಸ್ ಬಂದ್ಬಿಡುತ್ತೆ. ಇಲ್ಲ ಇಲ್ಲ ನನ್ನ ಹೆಂಡ್ತಿ ಮತ್ತೆ ನನ್ನ ಹೆಂಡ್ತಿಯಾಗಿ ವಾಪಸ್ ಕೊಟ್ಟಿದ್ದೆ. ಥ್ಯಾಂಕ್ ಯು. ಅವ್ನು ನೋಡಿದ್ರೆ ಇದೇ ಇದರಲ್ಲಿ ಬಂದಿದ್ರೆ ಮನೆಗೆ ಬಂದು ಅದೇ ಬಿಡೋಳು ಅವಳು ಆ್ಯಟಿಟ್ಯೂಡು. ನನ್ನ ಮಗನಿಗೆ ಏನೋ ಈ ಥರ ದೂಕ ಕೆಲಸ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸುಮ್ಮನೆ ಟೀಪಾಯಿ ಸೋಫಾ ಎಲ್ಲ ದೂಕ್ತಾ ಇರ್ತಾನೆ. ಇಲ್ಲಿ ರೆಡಿ. ನನ್ನ ಮಗನಿಗೆ ಬೆಳಗ್ಗೆ ಬೇಗ ಹೊಟ್ಟೆ ಎಷ್ಟು ಬಿಡುತ್ತೆ. ಬಂದ್ರಲ್ಲೇ ಎಲ್ಲ ಡ್ಯಾಡಿ. ಕುಡಿ ಕುಡಿ ಅದನ್ನು ಪ್ಲಾಸ್ಟಿಕ್ ಕುಡಿಯೋದಕ್ಕೆ ಹೊಟ್ಟೆ ಎಷ್ಟು ಹೋಗಿದೆ. ಆಗುತ್ತಾ ದೊಡ್ಡ ಮನ್ಸ ಮಾತಾಡ. ಅಯ್ಯೋ ಪಾಪ. ಇಲ್ಲಿ ಬರು, ಇಲ್ಲಿ ಬಾ ಮಗನೆ, ಇಲ್ಲಿ ಇಲ್ಲಿ ಬಾ. ಸರಿ ಡ್ಯಾಡಿ ಹಾಕೊಡ್ತಾರೆ. ಪಾಪ ಹೊಟ್ಟೆ ಉರಿಯುತ್ತೆ. ಇದು ಕೂತ್ಕೊಳ್ಳೋ ಸ್ಟೈಲು ಆಡೋದೆಲ್ಲ ನೋಡ್ಬಿಟ್ರೆ ಇಡ್ಲಿ ಇಷ್ಟ ನನ್ನ ಮಗಂಗೆ. ಪ್ಲೇಟ್ಗೆ ಹಾಕೊಡ್ಲಾ? ನನಗೆ ಮೊದಲಿಂದನೂ ಸ್ವಲ್ಪ ಮೇಕಪ್ ಮಾಡಿಸ್ಕೊಳ್ಳೋದು, ಫೋಟೋ ಶೂಟ್ ಮಾಡಿಸೋದು ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ಲಿಟಲ್ ಬೇಬಿ ಫೋಟೋಗ್ರಫಿ ಸ್ಟುಡಿಯೋಗೆ ಬಂದಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಷ್ಟೇ. ಇಡಿ ಚೆನ್ನಾಗಿ ಕಾಣುತ್ತೆ, ಆದ್ರೂ ಅದೇನೋ ಲೆನ್ಸು ಕಣ್ಣೊಳಗೆ ಜಿನ್ಗದ್ ಪನ್ಗದಾಗಲ್ವಾ? ಬೆಂಕಿ ಜಾಗದಲ್ಲಿ ಆಮೇಲೆ ಸ್ಟೀಮ್ ಗೀಮ್ ಇರೋ ಜಾಗದಲ್ಲಿ ಕಣ್ಣು ಬಿಟ್ಕೊಂಡ್ರೆ ಅಲ್ಲಿ ಜಿನ್ಗ್ ಬಿಡುತ್ತೆ ಲೆನ್ಸು. ವೀಡಿಯೋಸ್ ಕಂಡು ನೋಡಿ. ಸ್ಟೀಮ್ ಬರ್ತಾ ಇರೋದು ನೋಡಿ, ಏನಾದ್ರು ಹೊಗೆ ಇರೋ ಜಾಗದಲ್ಲಿ, ಆಮೇಲೆ ಎಲ್ಲರೂ ಕಿಡಿ ಆಗ್ತಾ ಇರೋ ಜಾಗದಲ್ಲಿ ಏನಾದ್ರೂ ಬಂದು ಕಣ್ಣಿಗೆ ಹತ್ರ ಕುತ್ಕೊಂಡ್ರೆ ಜಿನಿಗ್ ಬಿಡುತ್ತೆ ಹೀಟಿಗೆ. ಬಟ್ ಈ ಮೇಕಪ್ ಇಲ್ಲಿ ದಪ್ಪ ಕಾಣಿಸ್ತಾ ಇದೆಯಾ? ಇವಾಗ ನಾನು ಏನು ಫೋಟೋ ಶೂಟ್ ಮಾಡಿಸ್ತಾ ಇದ್ದೀನಿ, ಇದು ಸಣ್ಣ ಇದ್ದವರು ಮಾಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಂಗೆ ಆಸೆ ಇತ್ತು ಸಣ್ಣ ಆದ್ಮೇಲೆ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಸದ್ಯಕ್ಕಂತೂ ಆಗಲ್ಲ, ಮತ್ತೆ ಇನ್ನು 2-3 ವರ್ಷ ತಡಬೇಕಾಗುತ್ತೆ ಅಂತ ಅನ್ಕೊಂತಿದ್ದೆ. ಬಟ್ ಅದೇ ಟೈಮಿಗೆ ನಮ್ಮನೆಯವರು ಕೂಡ ಒಂದು ನೆಗೆಟಿವ್ ರೋಲ್ ಇದೆ. ಹಾಗಾಗಿ ಒಂದು ಫೋಟೋ ಶೂಟ್ ಮಾಡಿಸೋಣ ಹೇಗಿರುತ್ತೆ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಇಬ್ರಿಗೂ ಮಾಡಿಸ್ಬೇಕು ಅಂತ ಯೋಚನೆ ಇತ್ತಲ್ಲ, ಹಾಗಾಗಿ ಇವಾಗ ಬೇಗ ಬೇಗ ಮಾಡಿಸ್ತಾ ಇದ್ದೀವಿ ಅಷ್ಟೇ. ಹಾಗೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ತಿಳಿಸಿ. ಹೌದು, ದಪ್ಪ ಕಾಣಿಸ್ತಾ ಇದ್ದೀನಿ, ಬಟ್ ನಾನು ಇದ್ರೆ ಕಾಣಿಸೋಷ್ಟು ದಪ್ಪ ಇಲ್ಲವೇ ಇಲ್ಲ. ಬಟ್ ಯಾಕೆ ನಾನು ವೀಡಿಯೋಗೆ ಅಷ್ಟು ದಪ್ಪ ಬರ್ತೀನಿ ಗೊತ್ತಿಲ್ಲ. ಮೊನ್ನೆ ಯಾರೋ ಸಬ್ಸ್ಕ್ರೈಬರ್ ಸಿಕ್ತಾಗಲೂ ಕೂಡ ಹೇಳಿದರು, ವೀಡಿಯೋದಲ್ಲಿ ನೀವು ತುಂಬ ದಪ್ಪ ಕಾಣಿಸ್ತೀರಾ, ರಿಯಲ್ ಆಗಿ ಅಷ್ಟಿಲ್ಲ ಅಂತ ಹೇಳ್ಬಿಟ್ಟು. ಹೌದು, ನನ್ನ ಫೋನಲ್ಲಿ ಆಗೋ ಏನೋ ಗೊತ್ತಿಲ್ಲ, ಸ್ವಲ್ಪ ನಾನು ದಪ್ಪನೇ ಕಾಣಿಸ್ತೀನಿ. ಏನು ಇದ್ರಲ್ಲಿ ಹಿಂಗೆ ಕೊಡ್ತೀಯಪ್ಪ? ಫುಲ್ ಸೀರಿಯಸ್ ಲುಕ್ ಲೈಟ್ ನೋಡಿದ್ರೆ ಒಂದು ಸೀರಿಯಸ್ ಲುಕ್ ಕೊಡಿ. ಒಂದು ಕ್ರಾಶ್ ಮತ್ತೆ ಆ್ಯಕ್ಚುಲಿ ಇದಕ್ಕೆ ಆ್ಯಟಿಟ್ಯೂಡ್ ಫೇಸ್ ಬೇಕಿತ್ತು, ನನಗೆ ಅದು ಬರ್ತಾನೆ ಇರಲಿಲ್ಲ. ಎಲ್ಲರಿಗೂ ಇರುತ್ತೆ ಆ್ಯಟಿಟ್ಯೂಡು ಒಬ್ರೊಬ್ರಿಗೆ, ಬಟ್ ಒಬ್ರೊಬ್ರಿಗೆ ಇರೋದಿಲ್ಲ, ಅವ್ರ ಫೇಸಿಗೆ ಸೂಟ್ ಆಗಲ್ಲ. ಹಾಗೆ ಅದು ನನಗೆ ಸೂಟ್ ಆಗೋದೇ ಇಲ್ಲ, ನನ್ನ ಮನಸ್ಸಲ್ಲೂ ಕೂಡ ಇಲ್ವಲ್ಲ, ಅದು ಬರ್ತಾ ಇರಲಿಲ್ಲ. ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಆದರೂ ಕೂಡ ಪಾಪ ಎಷ್ಟು ನೀಟಾಗಿ ಹೇಳ್ಕೊಡ್ತಾ ಇದ್ರು ಗೊತ್ತಾ. ನಾನು ಫಸ್ಟ್ ಟೈಮ್ ಅಲ್ವಾ, ನನಗೂ ಅಭ್ಯಾಸ ಆದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಅವ್ರು ಹೇಳ್ದಾಗೆ ಮಾಡ್ತಾಯಿದ್ದೆ. ಅದರಲ್ಲೂ ಲಾಸ್ಟಿಗೆ ಒಂದೊಂದು ಓಕೆ ಅಂತ ಆಯಿತು. ಇದು ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ನೀವೇನಾದರೂ ನೋಡಬೇಕು ಅಂದರೆ ಪೂಜಾ ಕೆ ರಾಜನ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಅಪ್ಲೋಡ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ಬೋದು. ಹಾಗೆ ನನಗೆ ಫೋಟೋ ಶೂಟ್ ಮಾಡಿಕೊಟ್ಟಿದ್ದ ಜೀವನ ಅವರಾಗಲಿ, ಅವ್ರ ಫೋನ್ ನಂಬರ್ ಆಗಲಿ, ಅಥವಾ ನನಗೆ ಮೇಕಪ್ ಮಾಡಿದ್ದ ಅವ್ರದ್ದು ಮಾನಸ ಅವ್ರದ್ದಾಗಲಿ ಫೋನ್ ನಂಬರ್ ಎಲ್ಲ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ನೀವು ನೋಡ್ಬೋದು. ಇದು ಜಾಗನೂ ಕೂಡ ಈಗ ಚೇಂಜ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ನಾನು ಫಸ್ಟು ಫೋಟೋ ಶೂಟಿಂದ ಹಿಡಿದು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ, ಆಮೇಲೆ ನನ್ನ ಮಗ ಹುಟ್ಟಿದ ಮೇಲೆ ಅವ್ನ ಬರ್ತ್ಡೇಗೆ ಎಲ್ಲ ಇವ್ರ ಹತ್ರನೇ ಮಾಡಿಸ್ಕೊಂಡಿರೋದು ಫೋಟೋಶೂಟು. ಸೊ ಹಾಗಾಗಿ ಅವಾಗ ಚಿಕ್ಕದಿತ್ತು ಜಾಗ, ಇವಾಗ MG ರೋಡಲ್ಲಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ, ತುಂಬ ದೊಡ್ಡದಿದೆ. ಇಂಡೋರು ಔಟ್ಡೋರ್ ಎಲ್ಲ ಥರದ್ದು ಕೂಡ ಮಾಡಿಕೊಡ್ತಾರೆ ಇವರು. ಪ್ರೈಸ್ ಎಲ್ಲ ನೀವು ಇವ್ರ ನಂಬರ್ ಕೊಟ್ಟಿರ್ತೀನಲ್ಲ, ಅದರಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅವರೇ ಎಲ್ಲ ಡೀಟೇಲಾಗಿ ತಿಳಿಸ್ತಾರೆ. ಆ್ಯಟಿಟ್ಯೂಡು ಆ ಅಗ್ರೆಸಿವ್ನೆಸ್ ಬರಬೇಕು ಅಂದ್ರೆ ನನ್ನನ್ನು ನೋಡು, ನನ್ನನ್ನು ನೆನೆಸ್ಕೊ. ಹೀರೋಗಳು ಹೋದಂಗೆ ಹೋಯ್ತಾರಲ್ಲ ಹಿಂಗೆಸ್ತು ನಡ್ಕೊಂಬ ಅಲ್ಲಿಗೊಂದು ಬಂದು ಆಮೇಲೆ ಬನ್ನಿ. ಸ್ಮೈಲು ಮತ್ತು ಎಲ್ಲ
ಕಾಲು ಎಡ್ಕೊತಿಯಲ್ಲಮ್ಮ ಎಣ್ಣೆ ಕುಡ್ದವ್ರಂಗೆ ಹಾಂ ಜೀವನವ್ರು ನೀವಿಬ್ರದ್ದು ಒಂದು ಫೋಟೋ ತೆಗಿತೀನಿ ಅಂತ ನನ್ನನ್ನು ಕೂರ್ಸ್ಕೊಂಡವ್ರು ಮುಖನೂ ತೊಳೆದಿಲ್ಲ ಏನಿಲ್ಲ. ಈ ಫೋಟೋ ನೋಡಿ ಹೌದಾ ಆ ಫೋಟೋ ನೋಡಿ ಆಮೇಲೆ ಇಲ್ಲ ಓಕೆನಾ? ಅವಳು ಕಾನ್ಫಿಡೆನ್ಸ್ ನೋಡಿ ಭಾರಿ ಚೆನ್ನಾಗಿದ್ದಾಳೆ ಅವಳು, ನಾನು ಚೆನ್ನಾಗಿಲ್ಲ ಅಂತ. ಅದೇ ಫೋಟೋ ನೋಡಿ ಯಾರು ಎಂಥ ಹೆಂಡ್ತಿಗೆ ಎಂಥ ಗಂಡ ಅಂದೇ ಇದ್ರೆ ಸಾಕು. ಹಂಗಾಗ್ದಿರಂಗೆ ತೆಗೀರಿ ಒಂಚೂರು ಚೆನ್ನಾಗಿ ಕಾಣಂಗೆ ನಮ್ಮದೇ ವೈಫ್ ಬಿಳುಪು. ಹೌದಾ? ಹೌದಾ? ಹಾಂ ನೋಡೋಣ ತೆಗೀರಿ. ಹಾಗೆ ಇವ್ರ ವೈಫು ಇವರು ಮಾನಸ ಅಂತ ಹೇಳ್ಬಿಟ್ಟು ಮೇಕಪ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ, ತುಂಬ ಬೇಗ ಮಾಡ್ತಾರೆ. ಒಂಥರ ರಿಯಲ್ ಆಗಿರುತ್ತೆ, ಗಾಡಿ ಅನ್ಸಲ್ಲ. ನಿಮಗೆ ವಿಡಿಯೋದಲ್ಲಿ ಆ ಥರ ಅನ್ನಿಸ್ಬೋದು, ಬಟ್ ರಿಯಲ್ ಆಗಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ನಿಮ್ಮ ಫಂಕ್ಷನ್ಸ್ಗೆ ಕ್ಯಾಮ್ರಾಗಾಗಲಿ ಅಥವಾ ಮೇಕಪ್ಗಾಗಲಿ ಒಂದೇ ಕಡೆ ಹೇಳ್ಕೊಬೋದು. ಇವ್ರದ್ದು ಶಾಪು ನಮ್ಮ ಹಾಸನ MG ರೋಡಲ್ಲಿ ಮೋರ್ ಬರುತ್ತಲ್ಲ, ಮೋರ್ ಬಿಲ್ಡಿಂಗಲ್ಲೇ 3rd ಫ್ಲೋರಲ್ಲಿ ಬರುತ್ತೆ. ಈಗ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಔಟ್ಡೋರು ಇಂಡೋರು ಎಲ್ಲ ಥರ ಫೋಟೋ ಶೂಟ್ ಮಾಡ್ತಾರೆ. ಇಂಟ್ರೆಸ್ಟ್ ಇದ್ದವರು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ಇಬ್ಬರದು ನಂಬರ್ ಕೊಟ್ಟಿರ್ತೀನಿ, ಮಾನಸ ಮತ್ತು ಜೀವನ್. ಆಯ್ತಾ? ಎಲ್ಲ ಮುಗೀತು. ನಾನು ಯಾವ ಥರ ಫೋಟೋ ಶೂಟ್ ಬೇಕು, ವಿಡಿಯೋ ಬೇಕು ಅಂದ್ಕೊಂಡಿದ್ದೆ, ಸೇಮ್ ಅದೇ ಥರ. ನನಗೆ ಇವ್ರ ಜೊತೆ ತೆಗೆಸ್ಕೊಂಡ್ರೆ ತುಂಬ ಕಂಫರ್ಟಬಲ್ ಅನಿಸುತ್ತೆ. ಆ ಮೇಕಪ್ ಅಷ್ಟೇ ಎಷ್ಟು ಸಿಂಪಲಾಗಿ ಮಾಡ್ತಾರೆ ಗೊತ್ತೆ, ಒಂದು 5-10 ನಿಮಿಷದೊಳಗೆ ಮುಗಿಸ್ಬಿಡ್ತಾರೆ. ಇಬ್ರು ಅವ್ರ ವೈಫೇ ಮೇಕಪ್ ಆರ್ಟಿಸ್ಟ್. ಇವ್ರ ವೈಫೇ. ಏನೇ ಇದ್ರೂ ಇವರಿಬ್ಬರದ್ದು ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಜೀವನವರೇ. ಅವ್ರಿಗೊಂದು ಆಸೆ ಇರ್ತತೆ ತೀರ್ಸ್ಕೊಂಡ್ರು ಅವರು. ಅದು ಇನ್ನೂ ಸಣ್ಣ ಆದ್ಮೇಲೆ ಆಸೆ ಇತ್ತು, ಈಗ ಮಕ್ಕಳಿಂದ ಆಗಲ್ಲ. ಓಕೆ, ಹಂಗಾದ್ರೆ ಟೈಟಲ್ ಹಾಕೋಣ, ಹೆಂಡತಿ ಆಸೆ ತೀರಿಸಿದ ಗಂಡ ಅಂತ. ಹಾಂ ಥ್ಯಾಂಕ್ ಯು. ಆಯಿತು, ಅವ್ರದ್ದು ಲೆನ್ಸ್ ತೆಗೀರಿ. ಹಾಂ ಖುಷಿ ಆಯ್ತು ಅಂತ ಅವ್ರಿಗೂ. ಥ್ಯಾಂಕ್ ಯು. ಕಣ್ಣು ದೊಡ್ಡಕ್ಕೆ ಬಿಡಿ, ಆ ಕಡೆ ನೋಡಿ. ಕಣ್ಣು ಗುಡ್ಡೆನೂ ವಾಪಸ್ ಬಂದ್ಬಿಡುತ್ತೆ. ಇಲ್ಲ ಈಗ ಕಾಣಿಸ್ತಿದ್ದೀನಿ. ಹಿಡ್ಕೊಂಡು ನೋಡಿ ಈ ಕಡೆ ಒಂದು ಕಣ್ಣು ಹಂಗೆ ಒಂದು ಕಣ್ಣಿಗೆ. ಹಾಂ ಆ ಕಡೆ ನೋಡಿ. ಐಬಾಲ್ ಯೂಸ್ ಯಂತ್ರನ ಇದು? ಹಾಂ, ಯೂಸ್ ಯಂತ್ರ. ನಾನು ಇವತ್ತೇ ಫಸ್ಟ್ ಟೈಮ್ ಅದು ಹಾಕಿಸ್ಕೊಂಡಿದ್ದು. ತುಂಬಾ ಖುಷಿ ಆಯಿತು ಮಾತ್ರ. ನಾನು ಯಾವ ಥರ ಅಂದ್ಕೊಂಡಿದ್ದೆ ಅದೇ ಥರ ಇದೆ. ಇನ್ನು ಫೋಟೋ ನೋಡ್ಬೇಕು ಯಾವ ಥರ ಬಂದಿದೆ ಅಂತ. ಓಕೆ, ರ್ಯಾಷಸ್. ಹಾಂ ಎಲ್ಲ ಕಿತ್ ಕಳಿಸ್ತಾ ಇದ್ದಾರೆ. ನನ್ನ ಹೆಂಡತಿ ಮತ್ತೆ ನನ್ನ ಹೆಂಡತಿಯಾಗಿ ವಾಪಸ್ ಕೊಟ್ಟಿದ್ದೆ. ಥ್ಯಾಂಕ್ ಯು. ಅವ್ನು ನೋಡಿದ್ರೆ ಇದೇ ಇದರಲ್ಲಿ ಬಂದಿದ್ರೆ ಮನೆಗೆ ಬಂದು ಹೊಡೆದೇ ಬಿಡೋಳು ಅವಳು. ಆ್ಯಟಿಟ್ಯೂಡು ವಿಡಿಯೋ ಮಾಡುವಾಗ ಆ್ಯಟಿಟ್ಯೂಡ್ ಅಂದು ಫುಲ್ ಗೊತ್ತಲ್ಲ. ಬರಲ್ಲ ಅದು ನಮಗೆ. ಎಷ್ಟು ಕಾಲ ಹಾಕೊಳ್ಳೋಕ್ಕೂ ಈಗಲೂ ಎಷ್ಟು ಹಿಂಸೆ ಆಗ್ತಾ ಇರುತ್ತೆ ಗೊತ್ತಾ. ನಾವೇನೋ ಒಂದು ಖುಷಿಗೆ ಹಾಕೊಂಡ್ರು ಫ್ರೀಯಾಗಿ ಏನು ದಿಮಾಕು ಅಂದ್ಬಿಡ್ತಾರೆ. ಈಗ ಸದ್ಯ ನನ್ನ ಹೆಂಡತಿ ವಾಪಸ್ ಸಿಕ್ಕಿದ್ಲಲ್ಲ, ಅದೇ ಖುಷಿನೇ. ಓಕೆ ನೋಡಿ, ಲೆಟ್ಸ್ ಗೋ. ಥ್ಯಾಂಕ್ ಯು ಜೀವನವ್ರೆ. ಥ್ಯಾಂಕ್ ಯು. ಬರೋಣ. ಆಯ್ತು ಬಾಯ್. ಬಾಯ್. ನನ್ನ ಮಗ ಏನು ಮಾಡ್ತಾವನೇನೋ. ಇವತ್ತು ಯಾರು ನೆನಪಿಲ್ಲ ನನಗೆ. ಸರಿ, ಇಲ್ಲಿಗೆ ವಿಡಿಯೋ ಮುಗಿಸ್ಬಿಡ್ತೀಯಾ? ಹೋಗ್ತಿದ್ದೀನಿ ಎಲ್ಲ ಡ್ರೆಸ್ ಹಾಕಿ ಪ್ಯಾಕಪ್ ಆಗಿ. ಮತ್ತೆ ಕಾಣಿಸ್ತಾ ಇದ್ದೀನಿ ಫೋಟೋ. ಈಗ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಣಮ್ಮ? ಬೇಕಾದ್ರೆ ನಾನು ಏನು ಹೇಳ್ತೀನಿ ಕೇಳು. ಬೇಕಾರೆ ಜನ ಹೇಳೋದು ಬೇಕಾರೆ ನೋಡು ಈ ವಿಡಿಯೋದಲ್ಲಿ. ವಿಡಿಯೋ ಮಾಡೋಕ್ಕಿಂತ ಮುಂಚೆ ಈಗ ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ತೆಗೆದ್ಮೇಲೆ ಈಗ ಸಣ್ಣ ಕಾಣಿಸ್ತಾ ಇದೆಯಾ ಈಗ? ಹೌದಾ? ದಪ್ಪ ಕಾಣಿಸ್ತಾ ಇತ್ತು. ಹಾಗೆ ಇದೆ, ಅಲ್ಲೇ ಇದೆ. ಹಾಂ, ಸಖತ್ತಾಗಿ ಕಾಣಿಸ್ತಾ ಇದೆ ಕಣಮ್ಮ. ಈಗ ಸಖತ್ತಾಗಿ ಕಾಣಿಸ್ತಾ ಇದೆ. ನಾನು ಆ್ಯಕ್ಚುಲಿ ದಪ್ಪ ಇದನ್ನೆಲ್ಲ ಬ್ಲ್ಯಾಕ್ ಸ್ವಲ್ಪ ಸಣ್ಣ ಕಾಣಿಸ್ಲಿ ಅಂತಾನೆ ಬ್ಲ್ಯಾಕ್ನ ರೆಡಿ ಮಾಡ್ಕೊಂಡೆ. ಆ್ಯಕ್ಚುಲಿ ಇನ್ನು ಬೇರೆ ಥರ ಐಡಿಯಾ ಇತ್ತು. ನಮ್ಮದು ಶಾಪಿಂಗ್ ಈಗ ಜಾಬಿ ಅಲಂಕಾರದಿತ್ತಲ್ಲ, ಅದು ಸ್ವಲ್ಪ ಆ ಬಿಸ್ನೆಸ್ ಸ್ವಲ್ಪ ಕೆಲಸ ಇತ್ತು. ಮತ್ತೆ ಆ ಬಿಸ್ನೆಸ್ ಇನ್ನೂ ವಿಡಿಯೋ ಶೂಟ್ ಮಾಡೋದು ತುಂಬಾ ಇದೆ. ಮತ್ತೆ ಬರೋ ಅಂಥದ್ದಿದೆ, ಕಳ್ಸೋ ಅಂಥದ್ದಿದೆ, ಮತ್ತೆ ತುಂಬಾ ಇದೆ ಇದಕ್ಕೆ. ಹಂಗಾಗಿ ಅದ್ರ ತಲೆ ಬಿಸಿಲೇ ಇತ್ತು. ಎಷ್ಟೋ ದಿನ ಆಗೋಯ್ತು ಜಾರಿ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿದ್ದೆನೇ ಬಂದಿಲ್ಲ ಅವಳಿಗೆ. ನಿದ್ದೆನೇ ಇಲ್ಲ. ಎಕ್ಸಾಮಿಗೆ ಭಯ ಆಗುತ್ತೆ ಗೊತ್ತಾ. ಇವತ್ತು ಬೆಳಗ್ಗೆ ಎಕ್ಸಾಮ್, ನಾಳೆ ಅಂದಿದ ತಕ್ಷಣ ಬೆಳಗ್ಗೆ ಅದೇ ತರ ಆಗ್ತಾ ಇರುತ್ತೆ ನನಗೆ. ಮಕ್ಳನ್ನ ನೋಡ್ಕೊಳ್ಳೋದು, ಅಮ್ಮ ಇರೋದ್ರಿಂದ ಹೆಂಗೋ ಮಕ್ಳದ್ದು ಒಂದು ತಲೆ ಬಿಸಿ ಕಡಿಮೆ. ಬಟ್ ಮಕ್ಳಿದಾಗ ಆಚೆ ಈಚೆ ತಲೆ ಉಪಯೋಗಿಸಕ್ಕಾಗಲ್ಲ. ಹೋಗ್ಲಿ, ಕೆಳಗೆ ಇಳಿಯ ತಗೋಲಿ. ಕೆಳಗೆ ಇದೇನಾ? ಸರಿ ಮುಗಿಸು. ಮೈಡಿಯನ ಅಲ್ಲ
ಹಾಗೆ ಅದೆಲ್ಲ ಮುಗಿಸ್ಕೊಂಡು ಸ್ಟ್ರೈಟ್ನಿಂಗ್ ಮಾಡಿಸ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ನಾನು ನಮ್ಮ ಹಾಸನ್ ರಿಂಗ್ ರೋಡ್ ಅಲ್ಲಿರೋ ಬೆಸ್ಟ್ ಕಟ್ಸಿಗೆ ಬಂದಿದ್ದೀನಿ. ಇದು ಫಸ್ಟ್ ಟೈಮ್ ಬಂದಿರೋದು, ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅದೆಲ್ಲ ಮುಗಿಸ್ಕೊಂಡು ನಾವು ರಾತ್ರಿ ಬರೋದ್ರೊಳಗೆ ಲೇಟ್ ಆಯ್ತು. ನಮ್ಮ ಮನೆಯವರು ಬಿರಿಯಾನಿ ಮತ್ತು ಲಾಲಿಪಾಪ್ ತಂದಿದ್ದು, ತುಂಬಾನೇ ಚೆನ್ನಾಗಿತ್ತು. ಅದು ಇಲ್ಲಿ ತಗೊಂಡಿರೋ ಗೊತ್ತಿಲ್ಲ, ಇವಾಗ ಕೇಳಬೇಕು. ಇದು ನೆಕ್ಸ್ಟ್ ಡೇ ಪಾರ್ಸಲ್ ಬಂದಿತ್ತು ನಮಗೆ, ಯಾಕಂದ್ರೆ ನಮಗೆ ಒಂದು 2 ಆರ್ಡ್ರ್ ಬಂದಿತ್ತು. ನಮ್ಮ ಫಾಲೋವರ್ಸೇ ಅವರು ಕೂಡ ನಾನು ಸತೀಶ್ ಹಿರೇಗೌಡ್ರ ಹತ್ರ ವ್ಯವಹಾರ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅವ್ರ ಮಗಳದು ಹಾಫ್ ಸ್ಯಾರಿ ಫಂಕ್ಷನ್ಗೆ ನಮ್ಮ ಹತ್ರ 30 ಪೀಸ್ ಆರ್ಡ್ರ್ ಕೊಟ್ಟಿದ್ರು. ಇವಾಗ ಅದೆಲ್ಲ ನೋಡ್ತಾ ಇದ್ದೆ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಬೇಕಲ್ಲ. ಹಾಗಾಗಿ ಇವತ್ತು ನೋಡಿ ಇಷ್ಟು ಸ್ಟಾಕ್ ಬಂದಿದೆ. ನಾವು ಒಂದು ರೀಲ್ ಹಾಕಿದ್ಕೇನೆ ನಮ್ಮ ಸಬ್ಸ್ಕ್ರೈಬರ್ ಆಕ್ಚುಲಿ ನಾನು ನಿಮ್ಮ ಹತ್ರ ಒಂದು ವ್ಯವಹಾರ ಮಾಡ್ಲೇಬೇಕು ಅಂತ ಹೇಳಿ ಮಾಡ್ತಾ ಇರೋದು. ಆಕ್ಚುಲಿ ಇಬ್ರು ಹೇಳಿದ್ದಾರೆ ನಮಗೆ, ಅರಿಶಿನ ಕುಂಕುಮ ಬಳೆ ಎಲ್ಲ ಸೇರಿ ಈ ತರ ಪ್ಯಾಕ್ ಇರುತ್ತೆ. ಇದನ್ನ ಮತ್ತೆ ಕೋಂಬೋದಲ್ಲಿ ಒಂದು 30 ಹೇಳಿದ್ದಾರೆ. ಮತ್ತೆ ಸತೀಶ್ ಹಿರೇಗೌಡರಲ್ಲಿ ಒಬ್ರು ಒಂದು ವ್ಯವಹಾರ ಮಾಡ್ಲೇಬೇಕು ಅಂತ ಹೇಳಿ ಒಬ್ರು ತರಿಸ್ಕೊಡ್ತಾ ಇದ್ದಾರೆ. ಅವರ ಆ ಪ್ರೀತಿಗೆ ನಾವು ಚಿರಋಣಿ. ಏನ್ ಮಾಡ್ತಾರೆ ಅಂದ್ರೆ ಇದೊಂದು ಯಾವ ತರ ಅಂದ್ರೆ ರಿಟರ್ನ್ ಗಿಫ್ಟ್, ಮದ್ವೆಗಾಗಿರ್ಲಿ ಬರ್ತ್ಡೇಗಾಗಿರ್ಲಿ ಯಾವ್ದಾದ್ರು ಫಂಕ್ಷನ್ ನಡೀತಾ ಇದ್ರೆ ಒಂದು 50 ಜನಕ್ಕೆ 100 ಜನಕ್ಕೆ ಇಲ್ಲ 1000 500 ಹಿಂಗೆ ಆರ್ಡರ್ ಕೊಡ್ತಾರೆ ಬಲ್ಕ್ ಅಲ್ಲಿ. ನೀವು ಎಷ್ಟು ಹೇಳ್ತೀರ ಅಷ್ಟು ತರಿಸ್ಕೊಡ್ತೀವಿ. ಬಟ್ ನೀವು ಈ ತರ ಬರೀ ಕೆಲವು ಬ್ಯಾಗ್ಗಳು ಕೂಡ ತಗೋಬಹುದು. ಒಂದು 50 30 15 ಮೇಲೆ ತಗೋಬೇಕು. ಅದ್ರ ಒಳಗಾದ್ರೆ ಕೊಡಲ್ಲ. ಇಲ್ಲ ನಾವು ಹಾಸನಲ್ಲಿ ಆಸುಪಾಸು ಆದ್ರೆ ಒಂದೊಂದು ಕೊಡ್ತೀವಿ ಅಷ್ಟೇನೆ, ಅದು ಬಿಟ್ಟು ಇನ್ನ ಕೊಡಲ್ಲ. ಮತ್ತೆ ಅದಕ್ಕೆ ನಾವ್ ಇವೆಲ್ಲ ಸೇರಿಸಿ ನಾವೇ ರೆಡಿ ಮಾಡ್ಕೊಡ್ಬೇಕಂತೆ. ಈ ಅರಿಶಿನ ಕುಂಕುಮ ಈ ಬಳೆ ಮತ್ತೆ ಅದನ್ನ ಇದ್ರೊಳಗಡೆ ಹಾಕಿ ಮತ್ತೆ ಬಾಕ್ಸಸ್ ಕೂಡ ಬಂದಿದೆ ನೋಡಿ. ಇದೆಷ್ಟು ಚಂದ ಕಲರ್ಫುಲ್ ಆಗಿ ಕಾಣಿಸುತ್ತೆ ಗೊತ್ತಾ. ಇನ್ನ ಚಂದ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಇದನ್ನ ಇದ್ರೊಳಗಡೆ ಹಾಕಿ ಬಾಕ್ಸ್ ಇದೆ. ಇಂಥದ್ದು ಕೂಡ ಬಂದಿದೆ. ಇದು ಕೂಡ ಅಷ್ಟೇ ನಮಗೆ ಅವ್ರು ಹೇಳಿದ್ದು ಇದೇ ಇರ್ಲಿ ಅಂತ ಹೇಳ್ಬಿಟ್ಟು ಗೋಲ್ಡ್ ಪಿಂಕ್ ಅಲ್ಲೇ ನಮಗೆ ಮಾಡ್ಕೊಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇದು ತರಿಸಿದ್ವಿ. ನಿಮ್ಗೆ ಯಾವ ಕಲರ್ ಬೇಕು ಅದು ಹೇಳಿದ್ರೆ ಅದನ್ನು ಕೂಡ ತರಿಸಿ ಮಾಡಿ ಕೊಡ್ತೀವಿ. ಬಾಕ್ಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಅದು ಅಲ್ಲದೆ ನಮ್ಮ ಲೋಗೋ ಪಿಕ್ ಹಾಕಿದೆಯಲ್ಲ ಆ ಡಿಸೈನ್ ಅಲ್ಲೇ ಬಂದಿದೆ. ಹಾಗಾಗಿ ಅದು ನನಗೆ ತುಂಬಾನೇ ಇಷ್ಟ ಆಯ್ತು. ತುಂಬಾ ಕಲರ್ಫುಲ್ ಆಗಿ ತುಂಬಾ ರಿಚ್ ಆಗಿ ಕಾಣಿಸುತ್ತೆ. ಇದು ತಗೊಳ್ಳೋದಿದ್ರೆ 15 ಮೇಲೆ ತಗೋಬೇಕಾಗುತ್ತೆ. 1-2 ಎಲ್ಲ ನಾವು ಕೊರಿಯರ್ ಮಾಡಲ್ಲ. ಅದೇ ನಮ್ಮ ಹಾಸನಲ್ಲಾದ್ರೆ 1-2-3 ಆದ್ರೆ ಕೊಡ್ತೀವಿ ಇಲ್ಲೇನೆ. ನಾವೆಲ್ಲಾದ್ರೂ ಮದ್ವೆಗೆಲ್ಲಾರು ಫಂಕ್ಷನ್ಸ್ ಹೋಗ್ತೀವಿ ಅಂದ್ರೆ ಇದ್ರಲ್ಲಿ ಬ್ಯಾಂಗಲ್ ಕೂಡ ಇಡ್ಬೋದು. ಬ್ಯಾಂಗಲ್ ದೊಡ್ಡ ಸೈಜ್ ಬ್ಯಾಂಗಲ್ ಇಡೋ ಅಂತದ್ದು ಕೂಡ ಇದೆ. ಸೊ ಬ್ಯಾಂಗಲ್ ಜುವೆಲ್ಸ್ ಓಲೆ ಅದು ಇದು ಎಲ್ಲ ಇಟ್ಕೊಂಡು ಹೋಗ್ಬೋದು. ಮನೇಲಿ ಶೋ ಪೀಸ್ ಬೇಕಾದ್ರೂ ಇಟ್ಕೋಬಹುದು. ಚೆನ್ನಾಗಿದೆ. ಇದಕ್ಕೆ ನಾವು ಈ ತರ ಅರಿಶಿನ ಕುಂಕುಮ ಈ ತರದ್ದು ಒಂದೊಂದು ಈ ತರ ಬಳೆ ಇಟ್ಬಿಟ್ಟು ಈ ತರದೊಂದು ಚಿಕ್ಕದು ಕವರ್ ಕಳಿಸ್ತೀವಿ. ಯಾಕಂದ್ರೆ ಅವ್ರು ಅದಕ್ಕೆ ಚಾಕ್ಲೇಟ್ ಹಾಕ್ಬೇಕಾದ್ರೂ ಇಡ್ಬೋದು. ಈಗ ಸೀಸನ್ ಇದಾಗಿರೋದ್ರಿಂದ ಜನವರಿ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಅವರು ಕಳ್ಸಿದ್ರೆ ಎಳ್ಳು ಬೆಲ್ಲ ತುಂಬಿಟ್ಟು ಇಟ್ಬಿಟ್ಟು ಈ ತರ ಪ್ಯಾಕ್ ಮಾಡಿ ಕಳಿಸಬಹುದು. ಸೊ ಹಾಗಾಗಿ ಸಂಕ್ರಾಂತಿಗೆ ಹೆಲ್ಪ್ ಆಗ್ಲಿ ಅನ್ನೋಕ್ಕೋಸ್ಕರ 15-20 ಪೀಸ್. ಯಾಕಂದ್ರೆ ಮನೆಗೆ ಒಂದು 10-15 ಜನ ಬರ್ತಾರಲ್ಲ ಅವರಿಗೋಸ್ಕರ ಅಂತ ಹೇಳಿ 10-15 ಪೀಸ್. ನೀವು ಮದ್ವೆಗೆಲ್ಲ ತಗೊಂತೀವಿ ಅಂದ್ರೆ ಒಂದು 50 ಮೇಲೂ ಬೇಕಾದ್ರೂ ಸಿಗುತ್ತೆ ನಿಮಗೆ. ನಮಗೆ 15 ದಿನ ಮುಂಚೆನೆ ಹೇಳ್ಬೇಕು. ಹಾಗಾದ್ರೆ ಮಾತ್ರ ಇವ್ರು ಹೇಳಿ ಪಾಪ ನಮಗೆ 1 ವಾರ ಆಯ್ತು. ಈಗ ನಮಗ್ ಬಂದಿದೆ. ಇಲ್ಲಿಂದ ನಾವು ಅವ್ರಿಗೆ ಕಳ್ಸೋದ್ರೊಳಗೆ ಕಡಿಮೆ ಅಂದ್ರೂ 1 ವಾರ ಆಗುತ್ತೆ ಅವ್ರಿಗೆ ರೀಚ್ ಆಗೋದ್ರೊಳಗೆ. ಇನ್ನ ವೆರೈಟಿ ಬುಟ್ಟಿಗಳು ಕೂಡ ಇದೆ. ಮನೆ ತುಂಬಾ ಈಗ ಅದೇ ಆಗೋಗಿದೆ. ಕಂಪ್ಯೂಟರ್ ಕಾಣಿಸಲ್ಲ ಇನ್ನೊಂದ್ ಸ್ವಲ್ಪ. ಇನ್ನೇನ್ ರೂಮ್ ನೋಡಂಗೆ ಇಲ್ಲ. ಈ ತರ ಬುಟ್ಟಿ ಇದ್ರಲ್ಲಿ ದೊಡ್ಡ ಸೈಜ್ ಬೇಕಾದ್ರೂ ಇದೆ, ಚಿಕ್ಕ ಸೈಜ್ ಬೇಕು ಅಂದ್ರೆ ಇದೆ. ಮತ್ತೆ ಡಿಸೈನ್ ಬೇಕಾದ್ರೆ ಪ್ಯಾಟರ್ನ್ ಕೂಡ ಚೇಂಜ್ ಇದೆ. ಇದು ಇಲ್ಲಿ ಹಾಸನೆಲ್ಲ ಒಬ್ರು ಹೇಳಿದ್ರು. ಸೊ ಅವರಿಗಾಗಿ ಒಂದು 5 ಪೀಸ್ ಇಟ್ಕೊಂಡಿದ್ದೀನಿ ಅಷ್ಟೇ. ಇಷ್ಟಿದೆ. ಇದ್ರಲ್ಲೂ ಇನ್ನೂ ನಿಮಗೆ ಇನ್ನು ಬೇರೆ ತರದ್ ನಮಗೆ ಬೇಕು ಅಂತ ಹೇಳಿ ಸ್ಕ್ರೀನ್ ಶಾಟ್ ತರಿಸಿದ್ರೆ ಅದನ್ನು ಕೂಡ ನಾವು ತರಿಸ್ಕೊಡ್ತೀವಿ ನಿಮಗೆ. ಏನು ಅಂದ್ರೆ ಎಲ್ಲದನ್ನು ಸೇರಿಸಿ ಒಂದು ಪ್ಯಾಕೇಜ್ ಕಾಂಬೋ ಮಾಡ್ಕೋಬಹುದು. ಇಲ್ಲ ಬಾಕ್ಸೇ ಒಂದು ಸಪ್ರೇಟ್ ಮಾಡ್ಕೋಬಹುದು. ಇಲ್ಲ ನಿಮ್ಮ ಹತ್ರ ಇವಿಷ್ಟೆಲ್ಲ ಏನೇನಿದೆ ನೀವು ಯಾವ ತರ ನೀವು ರಿಕ್ವೈರ್ಮೆಂಟ್ ಇದೆ ಬಜೆಟ್ ಅಲ್ಲಿ, ಇಷ್ಟು ಬಜೆಟ್ ಅಲ್ಲಿ ನಮ್ಗೊಂದು ಕಾಂಬೋ ಕೊಡಿ ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ವಾಟ್ಸಪ್ ಮಾಡಿದ್ರೆ ನೀವು ಆ ಬಜೆಟ್ ಅಲ್ಲಿ ನಾವು ಕಾಂಪೋಸ್ ಇದನ್ನ ಮಾಡ್ಬೋದು ಅಂತ ಹೇಳ್ತೀವಿ. ಅದನ್ನ ಆರ್ಡರ್ಸ್ ಕೊಡ್ಬೋದು ನೀವು. ನೋಡಿ ಈ ತರ ಹಿಂಗ್ ಹಾಕ್ಬಿಟ್ಟು ಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಸೊ ಹಾಗಾಗಿ ಈ ತರ ರೆಡಿ ಮಾಡ್ಬೇಕು. ಹಾಗೆ ಕೆಲವರು ಕೇಳ್ಕೊಂಡಿದ್ದೀರ ಅಂತ ಹೇಳ್ಬಿಟ್ಟು 5 ಪೀಸಸ್ ಕೂಡ ನಾವು ಕೊರಿಯರ್ ಮಾಡಿದೀವಿ. 15 ಬ್ಯಾಗ್ ಕೂಡ ಕೊರಿಯರ್ ಮಾಡಿದೀವಿ. 5 ಪೀಸಸ್ ನ ಬಾಕ್ಸ್ ಮತ್ತೆ ಬುಟ್ಟಿನೂ ಕೂಡ ಕೊರಿಯರ್ ಮಾಡಿದೀವಿ. ನಿನ್ನೆ ಅಷ್ಟೇ ಮಾಡ್ಬಿಟ್ಟು ಬಂದು. ಬಟ್ ನಾವು 5 ಪೀಸ್ ಮಾಡಲ್ಲ ಅಂತಾನೆ ಇರೋದು. ಬಟ್ ಕೆಲವ್ರು ಕೇಳ್ಕೊಂತಿರಲ್ವಾ. ಸೊ ಯಾಕಂದ್ರೆ ನಾವು ಫಂಕ್ಷನ್ಗೆ ವೆಯ್ಟ್ ಮಾಡೋಕ್ಕಾಗಲ್ಲ. ಈಗ ಕೆಲವ್ರಿಗೆ ಆಸೆ ಇರುತ್ತೆ ಒಂದು 5-6 ಪೀಸ್ ಬೇಕಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವಾಗ ಸದ್ಯಕ್ಕೆ 5-10 ಈ ತರ ಕಳಿಸ್ತಾ ಇದೀವಿ. ಅದರಿಂದ ವರ್ಕೌಟ್ ಏನೂ ಆಗಲ್ಲ ನಮಗೆ. ಯಾಕಂದ್ರೆ ಇಂಥ ಚಿಕ್ಕ ಐಟಮ್ಸ್ ಅಲ್ಲಿ ನಾವು ತುಂಬಾ ಮಾರ್ಜಿನ್ ಇಡಕ್ಕಾಗಲ್ಲ. ನಮಗೆ ಕೊರಿಯರಲ್ಲೇ ಹೋಗ್ಬಿಡುತ್ತೆ. ಬಟ್ ಫಸ್ಟ್ ಟೈಮ್ ಅಲ್ವಾ ನಮಗೂ. ಸೊ ಇರ್ಲಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ. ನಿಮಗೆ ಏನಾದರೂ ಈ ತರ ರಿಟರ್ನ್ ಗಿಫ್ಟ್ಸ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಹಾಗೆ ನಮಗೆ ಒಂದು 15 ಡೇಸ್ ಮುಂಚೆನೆ ಹೇಳ್ಬೇಕಾಗುತ್ತೆ. ನಾವು ಅಲ್ಲಿಂದ ತರಿಸ್ಕೊಂಡು ನಾವು ನಿಮಗೆ ಕಳ್ಸೋದ್ರೊಳಗೆ ತುಂಬಾ ದಿನ ಹಿಡಿಯುತ್ತೆ. ಸೊ ಹಾಗಾಗಿ ನನ್ನ ಮಗನು ಬಂದು ಕೆಲಸ ಮಾಡ್ತಾನೆ. ದುಃಖರಾಜ ನನ್ನ ಮಗನಿಗೆ ಏನೋ ಈ ಥರ ದೂಕ ಕೆಲಸ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸುಮ್ಮನೆ ಟೀಪಾಯಿ ಸೋಫಾ ಎಲ್ಲ ದೂಕ್ತಾ ಇರ್ತಾನೆ. ಎಕ್ಸ್ಪ್ರೆಷನ್ ಎಲ್ಲ ನೋಡಬೇಕು, ತುಂಬ ಚೆನ್ನಾಗಿ ಕೊಡ್ತಾ ಇರ್ತಾನೆ. ನಾನು ವಿಡಿಯೋಕ್ಕೆ ಮಾಡೋಕ್ಕಿಂತ ಮುಂಚೆನೇ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೆ. ಸೊ ಚೆನ್ನಾಗಿತ್ತಲ್ಲ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಅಷ್ಟರೊಳಗೆ ನಿಲ್ಲಿಸ್ಬಿಟ್ಟ.
ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆಲ್ರಿಗೂ ಧನ್ಯವಾದಗಳು.